ದೇವರ ಫೋಟೋಗಳಿಗೆ ನಾನಾ ರೀತಿಯ ಹಾರಗಳನ್ನ ರೆಡಿ ಮಾಡಿ ತರ್ತೀವಿ. ಅಂಗಡಿಗೆ ಹೋಗಿ ಹೂವಿನ ಹಾರ ತಂದ್ರೆ ಒಂದೇ ದಿನದಲ್ಲಿ ಬಾಡಿ ಹೋಗ್ಬೋದು. ಬಾಡಿ ಹೋಯ್ತಲ್ಲ ಅಂತ ಯೋಚನೆ ಮಾಡುವ ಬದಲು ದೀರ್ಘಕಾಲ ಬಾಳಿಕೆ ಬರುವಂತಹ ಹಾರವನ್ನ ರೆಡಿ ಮಾಡಿಕೊಳ್ಳುವುದು ಒಳ್ಳೆಯದಲ್ಲವೇ? ನೀವು ಒಂದೇ ದಿನಕ್ಕೆ ಹೂವಿನ ಹಾರ ಬಾಡಿ ಹೋಯ್ತು ಅಂತ ಇನ್ಮುಂದೆ ಯೋಚನೆ ಮಾಡಬೇಡಿ. ಬಾಡಿ ಹೋಗದಂತಹ ಕಾಟನ್ ಬಟ್ಟೆಯ ಹಾರವನ್ನ ರೆಡಿ ಮಾಡೋದು ಹೇಗೆ ಅಂತ ಇಲ್ಲೊಬ್ರು ತೋರಿಸಲಿದ್ದಾರೆ. ಅದು ಹೇಗೆ ಅಂತ ನೀವು ಒಮ್ಮೆ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನು ಇವತ್ತೇ ಕಾಟನ್ ಬಟ್ಟೆಯಿಂದ ಹಾರ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕಾಟನ್ ಬಟ್ಟೆಯಿಂದ ಹಾರ ಮಾಡಲು ಬೇಕಾಗುವ ಮೆಟೀರಿಯಲ್: ಕಾಟನ್ ಬಟ್ಟೆ, ಸೂಜಿ ದಾರ, ರೆಡಿಮೇಡ್ ಉಲ್ಲನ್ ಫ್ಲವರ್ ಮತ್ತು ಕತ್ತರಿ. ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಇದು ಅರ್ಧ ಮೀಟರ್ ಇರುತ್ತದೆ. ಅರ್ಧ ಮೀಟ್ರ್ ತಗೋಬೇಕು. ಪೀಸು ಹೇಗೆ ಕಟ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. 3/4 ಇಂಚು ಈ ಪೀಸ್ ಕಟ್ ಮಾಡ್ಕೋಬೇಕು. ಈ ಥರ ಒಂದೇ ಸಮ ಇರಬೇಕು. ಇದು ಪೀಸು ಹೆಚ್ಚು ಕಮ್ಮಿ ಆಗಬಾರ್ದು. ಒಂದೇ ಎಳ್ತಿಲಿದ್ರೆ ಹಾರ ಚೆನ್ನಾಗಾಗುತ್ತೆ. ಈ ರೀತಿ 32 ಪೀಸ್ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಈ ರೀತಿ ಎಳೆ ತೆಕ್ಕೋಬೇಕು. ಫುಲ್ಲು ಈ ಥರ ಎಳೆ ತಗೋಬೇಕು. ಈ ಥರ ಕಟ್ಟಿದ ಮೇಲೆ ಈ ಥರ ಸಮ ಬರೋಂಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಅದು ಹೆಚ್ಚು ಕಮ್ಮಿ ಇದ್ದರೆ ಸರಿಯಾಗಿ ಚೆನ್ನಾಗಿ ಕಾಣಲ್ಲ. ನಾವು ಈ ಥರ ಉಲ್ಲನ್ನಿಂದ ಫ್ಲವರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಿಮಗೆ ಯಾವುದು ಇಷ್ಟ ಆಗೋದು ಆ ಕಲರ್ ಮಾಡ್ಬೋದು. ನಾನು ರೆಡ್ ತೊಗೊಂಡಿದ್ದೀನಿ. ಈಗ ಈ ಥರ ನಾನು ಫುಲ್ ರೆಡಿ ಮಾಡಿದ್ದೀನಿ. ನಿಮಗಿನ್ನೂ ಬೇಕು ಅಂದರೆ ಇಲ್ಲೊಂದು ಈ ಥರ ಫುಲ್ ಡೆಕೋರೇಟ್ ಮಾಡ್ಕೋಬೋದು. ನಾನು ನಿಮಗೆ ಫುಲ್ ಡೆಕೋರೇಟ್ ಮಾಡಿದ್ದು ಬೇಕಾದ್ರೆ ನಿಮಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ರೆಡಿ ಆಗಿರೋಂಥ ಹಾರ ಈ ರೀತಿ ಕಾಣ್ತಾ ಇದೆ. ನೀವು ಹೂವಿನ ಹಾರಗಳನ್ನು ಅನೇಕ ನೋಡಿದ್ದೀರಾ. ಇದು ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡೋವಂಥದ್ದು. ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿ. ಈ ಹಾರವನ್ನ ನೋಡಿದ್ರಲ್ವಾ? ನೋಡಿದ್ಮೇಲೆ ಈ ಹಾರವನ್ನ ರೆಡಿ ಮಾಡಬೇಕು ಅಂತ ನಿಮ್ಗೂ ಸಹ ಅನ್ಸಿರ್ಬೇಕು. ದೇವರ ಫೋಟೋಗೆ ಅಲ್ಲದೆ ನಿಮ್ಗೆ ಇಷ್ಟವಾದ್ರೆ ಇದನ್ನ ಬಾಗಿಲಿನ ತೋರಣವನ್ನಾಗಿಯೂ ಸಹ ಬಳಸಬಹುದು. ಅಂದದ ಮನೆಗೆ ಸುಂದರವಾದ ಕಾಟನ್ ಬಟ್ಟೆ ಹಾರ. ಹಾಗಿದ್ರೆ ಈ ಕಾಟನ್ ಬಟ್ಟೆ ಹಾರವನ್ನ ತಯಾರಿ ಮಾಡುವುದಕ್ಕೆ ಒಂದ್ಸಲ ಟ್ರೈ ಮಾಡಿ.